ಏ ಪಚ್ಚೆ, ನಿಜ ಬಾಯ್ಬಿಡು. ಇವೆಲ್ಲ ಹೇಗಾಯ್ತು? ಶ್ರದ್ಧಾನ ಶಿಕ್ಷಾಬೇಕು ಅಂತ ತಾನೇ ಮಾತಾಗಿತ್ತು. ಅವಳ ಜಾಗಕ್ಕೆ ಸವಿತಾ ಹೇಗೆ ಬಂದ್ಲು? ಅಯ್ಯೋ, ನನಗೆ ಎಂತ ಗೊತ್ತಿಲ್ಲ ಮರ್ರೆ, ನೀವೆಂತ ಹಿಂಗೆ ಹೇಳ್ತೀರಿ? ಅಲ್ಲ, ನನಗೂ ಇದಕ್ಕೆ ಎಂತ ಸಂಬಂಧ ಇಲ್ಲ. ಏಯ್, ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಯಾರನ್ನ ಹೇಗ್ ತಗಲಾಕ್ಬೇಕು ಅಂತ ನಿನ್ಗೆ ಕರೆಕ್ಟ್ ಆಗಿ ಹೇಳಿದ್ದಾನೆ. ಆದ್ರೆ ಇಲ್ಲಾಗಿದ್ದೇನು? ನೀವೆಂತ ಹೇಳೋದು? ನಾನು ಹೋಗಿ ಶ್ರದ್ಧಾ ಮೇಡಮ್ ಆಚೆ ಬಿಟ್ಟು ಸವಿತನ ಒಳಗೆ ಕಳಿಸ್ತೇನೆ ಅಂತನಾ? ನಿಮ್ಮ ಹುಡ್ರು ಅಲ್ಲೇ ಇದ್ರಲ್ಲ, ಅವ್ರನ್ನ ಕೇಳಿ. ಅವಳು ಶ್ರದ್ಧಾ ಮೇಡಮ್ ಬಟ್ಟೆ ಹಾಕೊಂಬಂದ್ರೆ ನಂಗೆ ಅಂತ ಗೊತ್ತಾಯ್ತು. ಏಯ್, ಅತಿ ಬುದ್ಧಿವಂತಿಕೆ ಒಳ್ಳೇದಲ್ಲ. ಅವನು ಅವಳನ್ನ ಹಿಂದಿಂದ ನೋಡ್ದ ಮಾಡ್ದ. ಆದ್ರೆ ಸವಿತನ ಒಳಗ್ ಕಳಿಸ್ತವ್ನು ಯಾರು? ನೀನ್ ತಾನೇ? ಇದೊಳ್ಳೆ ಕಥೆ ಆಯ್ತಲ್ಲ. ಅನಿಷ್ಟಕ್ಕೆಲ್ಲ ಶನೇಶ್ವರನ ಕಾರಣ ಅಂದಂಗೆ ನನ್ನ ಹತ್ರ ಹೇಳ್ತಾರೆ. ನಮ್ಮಲ್ಲಿ ಯಾರು ಇಂಥ ಅನಿಷ್ಟ ಕೆಲಸ ಮಾಡೋರಿಲ್ಲ. ಇದೆಲ್ಲ ನಿಂದೆ ಕೆಲಸ. ಏನು ನೋಡ್ತಾ ಇದ್ದೀರಾ? ಹಿಡ್ಕೊಂಡ್ ಬಾರ್ಸಿ ಅವನಿಗೆ ಬಾಯ್ಬಿಡ್ತಾನೆ ಅವನು. ಬಿಡು ಮರೆ, ಸತ್ಯ ಹೇಳ್ತೆ. ಅವತ್ತು ನಾನು ಶ್ರದ್ಧಾ ಮೇಡಮ್ ಕಾಣಕ್ಕು ಅಂತೇಳಿ ಹೊರಟಿದ್ನ. ಅವರು ಆ ಕಡೆಯಿಂದ ಬರ್ತಿದ್ರ. ಇನ್ನೇನು ನನಗೆ ಸಿಗಕ್ಕೋ ಅಷ್ಟೊತ್ತಿಗೆ ಹಿಂದ್ಗಡೆಯಿಂದ ಯಾರೋ ಬಂದು ನನ್ನ ನಿಮ್ಮ ಮುಸುಂಟಿಗೆ ಅದು ಎಂಥದ್ದು ಗಟ್ಟಿಯಾಗಿ ಹಿಂಗೆ ಒತ್ತಿ ಹಿಡ್ಕೊಂಡ್ರು. ನನಗೆ ಎಂತ ಆಯ್ತು ಅಂತ ಹೇಳಿ ಗೊತ್ತಿಲ್ಲ. ಹಾಗೆ ಪ್ರಜ್ಞೆ ತಪ್ಪಿದ್ದೆ. ಆಮೇಲೆ ಎತ್ತರಪ್ಪ ಅಷ್ಟೊತ್ತಿಗೆ ಕಿಟ್ಟಿ ಬಂದು ನನ್ನ ಹತ್ರಕ್ಕೆ ಹೇಳ್ದ, ಸವಿತಾ ಹಿಂಗೆ ಸಿಕ್ಕಾಕ ಇಲ್ಲು ಅಂತ. ಅವತ್ತು ನನ್ನ ಮುಸುಂಟಿಗೆ ಅವ್ನು ಹಿಡಿದ್ನಲ್ಲ, ಅವ್ನು ಯಾರು ಅಂತ ಹೇಳಿ ನಂಗೆ ಏನಾರು ಗೊತ್ತಾದ್ರೆ ಅವ್ನು ನಾನು ಬಿಡುದಿಲ್ಲ. ಸಮ್ಮಚ್ಚೆ ಕಾಣ. ಏಯ್, ಇವನು ಸುಳ್ಳು ಹೇಳ್ತಾ ಇದ್ದಾನ ದೊಡ್ಡಪ್ಪ. ಹೇಯ್, ಇನ್ನು 3 ಎಣಿಸ್ತೀನಿ. ಆಗ್ಲೂ ನಿಜ ಹೇಳಿಲ್ಲ ಅಂದ್ರೆ ನಿನ್ನ ತಲೆ ಕತ್ತರಿಸಿ ರೋಡಲ್ಲಿ ಮಕ್ಕಳಿಗೆ ಚೆಂಡಾಟ ಆಡೋಕ್ ಕೊಡ್ತೀನಿ. 1. ಅಯ್ಯೋ, ಇದೇ ನಿಜ ಮರ್ರೆ, ನನ್ನ ನಂಬಿ. 2. ಇನ್ನು ಮುಂದೆ ಕೇಳಿಸ್ಬಿಡಿ ಮಾಡ್ರೆ ದಮ್ಮಯ್ಯ. 3. ಏಯ್, ಕತ್ತಿ ತಗೊಂಬ. ಅವತ್ತು ಎಂತಾಯ್ತು ಗೊತ್ತಿತ್ತಾ? ಅಲ್ಲ, ಹೆಂಗಿದ್ರಿ ಇವತ್ತು ಶಾಲೆ ರಜೆ ಇತ್ತು, ಭಾನುವಾರ. ಹಾಗೆ ಅಲ್ಲಿ ಹೋಗಿ ಒಂದ್ಸಲ ಓಡಾಡ್ಕೊಂಬಂದ್ರೆ ಹೆಂಗೆ ಅಂತ. ನನ್ನ ಬೋನ್ ಎತ್ಲಾಗೋದ? ಇಲ್ಲ, ಶಾಲೆ ತನಕ ಹೋಗ್ಬತ್ತಿ ಅಂತ ಹೇಳ್ಬೋದ. ಇಷ್ಟೇ ನಡೆದಿದ್ದು. ಛೇ, ಬಗಲ್ ಮೇ ದುಶ್ಮನ್. ಹಾಕ್ರೋ ಇವನಿಗೆ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?